ಮೆಸೇಜ್ ಹಾಕಿದ್ದಕ್ಕೆ ಕೊಲೆ ಆರೋಪಿ ಪೊರ್ಕಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟು. ಪೊಲೀಸರು ಗಡಗಡ ನಡುಕ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ದಿಮಾಕು ಕಮ್ಮಿ ಆಗಿಲ್ಲ. ಈಗ ಕೋರ್ಟ್ ಕೇಳುತ್ತೆ. ಈಗ ಮತ್ತೊಬ್ಬ ಪೊಲೀಸ್ ಕೆಲಸ ಕಳ್ಕೊಂಡ. ಕೋರ್ಟ್ ಕೇಳುತ್ತೆ, ಹೆಂಗೆ ಹಾಕೋಕ್ಬಿಟ್ರಿ ನೋಡಿ. DIG TP ಶೇಷ ಕೊಲೆ ಆರೋಪಿ ಪೊರ್ಕಿಗೆ ಈ ಥರ ಹೆಂಗೆ ಕೊಟ್ರಿ ನೀವು ಅಂತ ಡ್ರೆಸ್ ಹಾಕೊಳ್ಳೋದಕ್ಕೆ ಅವಕಾಶ. 9 ಜನರಿಗೆ ಮೊನ್ನೆ ನೋಟಿಸ್, ಸಸ್ಪೆಂಡ್ ಆಗಿದ್ದಾರೆ. ರೆಡಿ ಇಟ್ಕೊಳ್ಳಿ. ಇನ್ನೊಬ್ಬ ಹೆಂಗೆ ಹಾಕಿಸ್ತಾರೆ ನೀವು? ಪ್ಯೂಮಾ, ಮತ್ತೊಂದು ಗೋಗಲ್, ಕೂಲಿಂಗ್ ಗ್ಲಾಸು, ಹೆಂಗೆ ಅವಕಾಶ ಕೊಡ್ತೀರಿ? ಒಬ್ಬ ವಿಚಾರಣಾಧೀನ ಕೈದಿಗೆ ಇದೆಲ್ಲ ಹಾಕೊಳ್ಳೋದಕ್ಕೆ ಹೆಂಗೆ ಅವಕಾಶ ಕೊಡ್ತೀರಿ? ಕೊಡೋದಿದ್ರೆ ಎಲ್ರಿಗೂ ಕೊಡಬೇಕು, ಅಷ್ಟೇ ನಮ್ಮ ವ್ಯತ್ಯಾಸ. ನಾವು ಕೇಳೋದು ಒಳಗಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆ ರೌಡಿಗಳಿಗೆಲ್ಲ ಐಷಾರಾಮಿ ಜೀವನ. ಏನು ಬಾಳ್ರಿ ಪೊಲೀಸರದು, ಏನು ಬಾಳು ನಿಮ್ಮದು? ನೋಡಿ, ಬ್ರ್ಯಾಂಡೆಡ್ ಟೀ ಶರ್ಟು, ಕೂಲಿಂಗ್ ಗ್ಲಾಸು, ಕೈಯಲ್ಲಿ ವಾಟರ್ ಬಾಟ್ಲು, ಜಾಕೆಟ್ಟು. ಉಮೇಶ್ ರೆಡ್ಡಿಗೂ ಕೊಡಿ ಅಲ್ವಾ? ಓಕೆ. ಏನೋ ಮಾಡಬಾರದ ಕೃತ್ಯ ಮಾಡಿ ಕಂಬಿ ಅಣಿಸ್ತಿರೋ ಪೊರ್ಕಿ ದರ್ಶನ್ ಸ್ವಲ್ಪ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ. ಹೆತ್ತವರಿಂದ ಮಗನನ್ನೇ ಕಸಿದುಕೊಂಡ ಈ ಡೆವಿಲ್ಗೆ ಪಶ್ಚಾತ್ತಾಪ ಇಲ್ವಾ? ಜೊತೆಗೆ ನಾವು ಉಳಿದ 14-15 ಜನ ಇದ್ದಾರಲ್ಲ, ಅವರ ಮನೆಯವರನ್ನ ಮಾತಾಡಿಸ್ತೀವಿ. ಅವರನ್ನು ಹೇಳೋರು ಕೇಳೋರಿಲ್ಲ. ಈ ದರ್ಶನಾಭಿಮಾನಿಗಳು ದರ್ಶನಗಾಗಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋರು ಆ ಮನೆಗೆ ತಗೊಂಡೋಗಿ ಒಂದು 55 ಲಕ್ಷ ಕೊಡಿ, ತಾಕತ್ತಿದ್ರೆ ಕೊಡಿ, ವ್ಯವಸ್ಥೆ ಮಾಡಿ. ನೀವೆಲ್ಲಿ ಮಾಡ್ತೀರಿ? ನಿಮ್ಮ ಹತ್ರ ಏನಿದೆ? ಅಷ್ಟಕ್ಕೂ ನಾವು ಯಾಕೆ ಈ ಥರ ಹೇಳ್ತಾ ಇದ್ದೀವಿ? ಈ ಸ್ಟೋರಿ ನೋಡಿ. ಅದೇನ್ ಕದರು ಪಾಪಿಗೆ ಇಲ್ಲ ಫಿಯರ್. ರಾಯಲ್ ಆಗಿ ಜೈಲಿಗೆ ಎಂಟ್ರಿಯಾದ ಪೊರ್ಕಿ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದು ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದ್ರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತಿಥ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೀಗ ಕೈದಿ ನಂಬರ್ ಚೇಂಜ್ ಆಗಿದೆ. 6160 ಎಷ್ಟಿದ್ದದ್ದು ಈಗ 511. ಎಲ್ಲಿಗೆ ಹಾಕೋತೀರಿ? ಈಗ ಎಲ್ಲಿಗೆ ಹಾಕೋತೀರಿ? ಅಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಹಾಕಿದ್ರೆ ಮತ್ತೆಲ್ಲ ಹಾಕ್ತೀರಿ? ಇದು ಗಜನಿ ಪಿಕ್ಚರ್ಸ್ ಥರ ಆಗಿಬಿಡತ್ತಾ ಅಂತ
ಅಮೀರ್ ಖಾನ್ ಮೈಯಲ್ಲೆಲ್ಲ ಹಾಕ್ಕೊಂಡಿದ್ನಲ್ಲ ಹಂಗಾಗ್ಬಿಡತ್ತೆ ಹಂಗೆ. ಓಕೆ, ಮೈಲಾರಿ ನಮ್ಮ ಪ್ರತಿನಿಧಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮೈಲಾರಿ, ಬೆಳಗಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಖಂಡಿತ JP ಸರ್, ದರ್ಶನ್ ಏನು ಕೊಲೆ ಆರೋಪಿ ಏನಿದ್ದಾರೆ, ದರ್ಶನ್ಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಬಳ್ಳಾರಿ ಜೈಲಿಗೆ ಎಂಟ್ರಿ ಏನು ಕೊಟ್ಟಿದ್ರು, ಅದಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಉತ್ತರ ವಲಯದ DIG ಆಗಿರುವಂಥ TP ಶೇಷ ಅವರು ಈಗ ಬೆಂಗಾವಲು ಪಡೆಯ ಏನು ಸಿಬ್ಬಂದಿಗಳಿಗೆ ನೋಟಿಸನ್ನು ಕೊಡೋಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಏನು ದರ್ಶನ್ ಅವರು ಬಳ್ಳಾರಿಗೆ ಜೈಲಿಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಅವರು ಕೂಲಿಂಗ್ ಗ್ಲಾಸನ್ನು ಹಾಕಿಕೊಂಡು ಇಳಿದಿದ್ರು. ಜೊತೆಗೆ ಟೂರಿಸ್ಟ್ಗೆ ಹೋಗೋ ರೀತಿಯಲ್ಲಿ ಅವರು ಎಂಟ್ರಿಯನ್ನು ಕೊಟ್ಟಿದ್ರು. ಹಾಗಾಗಿ ಅವರು ಹಾಕಿಕೊಂಡಂಥ ಕೂಲಿಂಗ್ ಗ್ಲಾಸನ್ನು ತೆಗೆಸಬೇಕಿತ್ತು ಸಿಬ್ಬಂದಿಗಳು, ಆದರೆ ತೆಗೆಸಿಲ್ಲ. ಹಾಗಾಗಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಸಿಬ್ಬಂದಿಗಳಿಗೆ ನಾನು ನೋಟಿಸನ್ನು ಕೊಡ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಬೆಳಗಾವಿಯ ಉತ್ತರ ವಲಯದ ಬಂದಿಖಾನೆಯ DIG ಆಗಿರುವಂಥ TP ಶೇಷ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನು ಪರಪ್ಪನ ಅಗ್ರಹಾರದಲ್ಲಿ ಏನು ರಾಜ್ಯಾತಿಥ್ಯ ಸಿಗ್ತಾ ಇತ್ತು ದರ್ಶನ್ ಅವರಿಗೆ, ಇದರಿಂದ ಏನು ಅಲ್ಲಿರುವಂಥ ಜೈಲು ಅಧಿಕಾರಿಗಳು ಈಗಾಗಲೇ ಏನು ಸಸ್ಪೆಂಡ್ ಕೂಡ ಆಗಿದ್ದರು. ಈಗ ಏನು ದರ್ಶನ್ ಅವರಿಂದ ಮತ್ತೆ ಏನು ಬೆಂಗಾವಲು ಪಡೆಯ ಸಿಬ್ಬಂದಿಗಳು ಕೂಡ ಈಗ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಮತ್ತು ಬೆಳಗಾವಿ ಹಿಂಡಲಗ ಜೈಲಿಗೆ ಆತನ ಏನು ಮ್ಯಾನೇಜರ್ ಇದ್ದ, ಏನು ಹಣದ ಸಹಾಯವನ್ನು ಮಾಡಿದ್ದ, ಏನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಆತ ಬೆಳಗಾವಿಯ ಹಿಂಡಲಗ ಜೈಲಿಗೆ ಬರ್ತಾನೆ. ಆತನನ್ನು ಅಂದರೆ ಕತ್ತಲು ಕೋಣೆಯಲ್ಲೇ ಕೂಡ ಇಡೋಕೆ ಕೂಡ ಈಗಾಗಲೇ ಇಲ್ಲಿರುವಂಥ ಸಿಬ್ಬಂದಿಗಳು ಸಿದ್ಧತೆಯನ್ನು ಮಾಡಿದ್ದಾರೆ. ಆತ ತೀವ್ರ ನಿಗಾ ತೀವ್ರ ಭದ್ರತಾ ವಿಭಾಗದಲ್ಲಿ ಆತನನ್ನು ಇಡಲಾಗತ್ತೆ. ಆತನಿಗೆ CC ಕ್ಯಾಮ್ರಾಗಳನ್ನು ಅಳವಡಿಸಲಾಗತ್ತೆ. ಆತ ಇರುವಂಥ ಚಲನವಲನಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಗಮನಿಸ್ತೇವೆ. ಮತ್ತು ದರ್ಶನ್ ಪ್ರಕರಣ ಆಗದಿದ್ದಂತೆ ನಾವು ಇಲ್ಲಿ ಏನು ಒಳಗಡೆ ಊಟದ ವ್ಯವಸ್ಥೆಯನ್ನು, ಹೊರಗಡೆಯಿಂದ ಮನೆ ಊಟದ ವ್ಯವಸ್ಥೆಯನ್ನು ಕೂಡ ಕೊಡಲಾಗುತ್ತಿತ್ತು. ಅದನ್ನು ಕೂಡ ನಾವು ನಿರ್ಬಂಧವನ್ನು ಹೇರಿದ್ದೇವೆ. ಅನಾರೋಗ್ಯ ಇರುವಂಥ ಸಿಬ್ಬಂದಿಗಳಿಗೆ ಬೇಕ್ರಿ ಐಟಮನ್ನು ಮಾತ್ರ ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ಹಿಂಡಲಗ ಜೈಲಿನ ಏನು ಸಹಾಯಕ ಅಧೀಕ್ಷಕರಾಗಿರುವಂಥ ಕೃಷ್ಣಮೂರ್ತಿ ಅವರು ಕೂಡ ಹೇರಿರುವಂಥದ್ದು. ಸದ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಪ್ರದೋಷ್ ಕೂಡ ಈ ಒಂದು ಹಿಂಡಲಗ ಜೈಲಿಗೆ ಬರ್ತಾರೆ. ಆತ ಕತ್ತಲೆ ಕೋಣೆಯಲ್ಲಿ ಕೂಡ ಈಗ ದಿನ ಕಳೆಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಸರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.